ಇದೇನು ನನ್ನ ಮನೆಯವ್ರು ಯಾಕೋ ಇಟ್ಟು ಜಲ್ದಿ ಹೊಂಟಾರ. ಇವತ್ತು ಯಾಕೋ ಯಾರು ಸಿಕ್ಕಿಲ್ ಕಾಣಿಸ್ತದ ಮಾತಿಗೆ, ಅದಕ್ಕೆ ಇಟ್ಟು ಜಲ್ದಿ ಹೊಂಟಾರ. ಇದ್ದಿಲ್ಲ ಅಂದ್ರೆ ಮುಂಜಾನೆ ಮನೆ ಬಿಟ್ಟವರು ಸಂಜೆಗಾದ್ರೂ ಬರ್ತಿದ್ದಿಲ್ಲ. ಈಗ ನೋಡಿ ಹೆಂಗೆ ಹೊಂಟಾರ. ಒಂದು ಮುಂಜಾನೆ ನಾ ಹೋಗಾಗ ಹಿಂಗೆ ಕುಂತಕಿ ಇನ್ನ ತನ ಇಲ್ಲೇ ಕುಂತಿದ್ದಲ್ಲ. ಯಾಕ ಏನು ಹೊರೆ ಬದಕ್ಕೆ ಏನು ಇಲ್ಲೇನು, ಎಲ್ಲ ಹುಡುಗಿಗೆ ಒಂದು ಹಚ್ಚದ ಕುಂತು ಬಿಡ್ತಿ. ಸೊಸಿ ಅದಕ್ಕೆ ಎದಕ್ಕೆ ಬಂದಾಳ, ಮತ್ತು ಸೊಸಿ ಅದಕ್ಕೆ ಎದಕ್ಕೆ ತಂದೀವಿ ಅಂತ ಏನಾರ ಕೇಳಕ್ಕೆ ಹೋದ್ರು ಒಂದಿಟ್ಟು ಏನಾರ ಮಾಡ್ಬೇಕಿಲ್ಲ. ಹಿಂಗೆ ಕುಂತ್ರ ಹೆಂಗ ಪಾಪ ಹುಡುಗಿಗೆ ಒಂದು ಕೆಲ್ಸಕ್ಕೆ ಹಚ್ಚಿ. ಮುಂಜಾನೆ ಒಂದು ತಟ್ಟಕ್ಕೆ ಚಾ ಕುಡಿದು ಕುಂತಿದ್ದೆ ನಾನು. ಅವಾಗ ನೋಡಿ ಹೋಗಿರಿ ನೀವು. ಆಮೇಲೆ ಏನೇನು ಮಾಡೀನಿ ಕೆಲಸ ಅಂತ ಹೇಳಿ ನಿಮ್ಗೆ ಗೊತ್ತದ ಏನು? ಗೊತ್ತಿಲ್ಲದೆ ಅನ್ನಕ್ಕೆ ಹೋಗ್ಬಾರ್ದು ಮನುಷ್ಯ. ನಾನು ಹಂಗೆ ಬೆಲ್ಲ ಒಳಗೆ ಕಲ್ಲಿನಂಗೆ ಕುಂತಿದ್ದ ಅಂದ್ರೆ ನಿಮ್ಮ ಸಸಿ ಸುಮ್ ಕೊಡ್ತೀಳ ಇಟ್ಟತ್ತ. ಮನೆಯದು ಭಾಂಡೆ ಎತ್ತೆತ್ತಿ ಎಸದು ಬಿಸಾಕ್ತಿಳು ಮನ್ಯಾಗ. ಗೊತ್ತದ ಇಲ್ಲ? ಎಲ್ಲ ನಾನು ಕೈ ಕೆಲಸ ಮಾಡ್ತೀನಂತ ಮನೆ ಶಾಂತದ. ಇದ್ದಿಲ್ಲ ಅಂತಂದ್ರೆ ಹಿಂಗಿದ್ದತ್ತ ಮನೆ ಎಲ್ಲಾರ ಕರೆದು ಕೇಳ್ರಿ ನಿಮ್ಮ ಸಸಿಗೆ. ನಿಮ್ಮ ಅತ್ತೆ ಹಿಂಗೆ ಕೊಡ್ತಾಳೆ ಬೆಲ್ಲ ಒಳಗೆ ಕಲ್ಲಿನಂಗ, ಏನು ಏನಾರ ಕೈ ಕೆಲಸ ಮಾಡ್ತಾಳೆ ಅಂತೇಳಿ ಕರೆದು ಕೇಳ್ರಿ, ಗೊತ್ತಾಗ್ತದೆ. 24 ಗಂಟೆ ಮನೆಗಿದ್ದು ನೋಡ್ರಿ, ಗೊತ್ತಾಗ್ತದ ಯಾರು ಎಟ್ಟು ಕೆಲಸ ಮಾಡ್ತಾರಂತ ಹೇಳಿ. ನನಗೆ ಬೇಕಿತ್ತ ಅದೇನೋ ಅಂತಾರಲ್ಲ, ಇರ್ಲಾರ್ದು ಇರುವೆ ಬಿಟ್ಕೊಂಡಂಗತ್ತ. ಇದಕ್ಕೆ ಅಂದಿರ್ಬೇಕು. ನನ್ನ ಪಾಡಿಗೆ ನಾನು ಸುಮ್ಮ ಹೋಗಿ ಬಿಸಿಲಾಗ ಬಂದೀನಿ, ಒಂದಿಟ್ಟು ಮಜ್ಜಿಗೆ ಮಾಡಿಕೊಡು ಅಂತಂದ್ರೆ ಮಜ್ಜಿಗೆರ ಮಾಡಿಕೊಟ್ಟಾಳ. ಅದು ಬಿಟ್ಟು ಈಗ ಹಿಂಗೆ ಸಿಟ್ಟು ತರಿಸೀನಿ, ಈಗ ಮಜ್ಜಿಗೆ ಕೊಡ್ತಾಳ ಇಕ್ಕಿ. ಒಂದು ಗಿಲಾಸ್ ನೀರು ಸಮೇತ ಕೊಡಲ್ಲ ಈಗ. ಹೋಗ್ಲಿ ಬಿಡು. ಅದು ಏನೋ ಮುಂಜಾನೆ ಹಂಗೆ ಕುಂತಿದ್ದಲ್ಲ, ಈಗೂ ಹಂಗೆ ಕುಂತಿದ್ದೀಯ, ಅದಕ್ಕೆ ಕೇಳ್ದ. ನನಗೆ ಗೊತ್ತಿಲ್ಲೇನ ನನ್ನ ಹೆಂಡತಿ ಯಾವತ್ತೂ ಹಂಗೆ ಸುಮ್ಮ ಕೂಡಕಲ್ಲಕಿ ಏನಾರು ಕೆಲಸ ಮಾಡ್ತಾಳಂತೇಳಿ. ನನಗೆ ಗೊತ್ತಿಲ್ಲೇನ? ನನಗೆ ಗೊತ್ತದಪ್ಪ, ನೀ ಎಲ್ಲ ಕೆಲಸ ಮಾಡ್ತಂತೇಳಿ. ನಮ್ಮ ಮನೆ ಬೃಂದಾವನ ಆಗ್ಬಿಟ್ಟದ ನಮ್ಮ ಮನೆ. ಗೊತ್ತೇನು? ನಂದ ಗೋಕುಲ ಇದ್ದಂಗೆ ನಮ್ಮ ಮನೆ ಅಂದ್ರೆ. ಅಷ್ಟು ಶಾಂತಿ ನೆಮ್ಮದಿ ಏನು ಕೇಳಿ, ಅಷ್ಟು ಪ್ರಶಾಂತವಾಗದ ನಮ್ಮ ಮನೆ. ಗೊತ್ತೇನು? ಅದಕ್ಕೆ ಇವತ್ತು ನಾನು ಜಲ್ದಿನೇ ಮನೆಗೆ ಬಂದೀನಿ. ಗೊತ್ತದ ಇಲ್ಲ? ನಮ್ಮ ಮನೆ ಇಷ್ಟು ಶಾಂತದ, ಒಂದಿಟ್ಟು ರೆಸ್ಟ್ ಮಾಡಮಂತೇಳಿ ಬಂದೀನಿ. ಗೌಡ್ರೆ, ಬರ್ರಿ ಜಗಪ್ಪಣ್ಣ, ಆರಾಮಿದ್ರಿ? ಏನಪ್ಪ ನೀವು ಊರಾಗ ಇದ್ರೂ ಹೊಟ್ಟೆ ಕಾಣಲ್ಲೇ ಬಿಡ್ರಿ. ಇತ್ತಿತ್ತಾಗಂತೂ ನಮ್ಮ ಮನೆಗೆ ಬರದೇ ಬಿಟ್ಟಿರಿ. ಬರ್ರಿ ಅಣ್ಣ. ತಂಗಿ, ನಾನು ಅಲ್ಲಿ ಪ್ಯಾಟಿ ಮೇಲೆ ಮಗ ಸೊಸಿ ಮೊಮ್ಮಕ್ಕಳು ಅಂತ ಹೇಳಿ ಅನ್ಕೊಂಡು ಅಲ್ಲೇ ಇದ್ದಿದ್ದೇವ. ಈಗ ಎಷ್ಟು ದಿನ ಆಯ್ತು, ಅದಕ್ಕೆ ಈ ಕಡೆ ಬರ್ಲಿಕ್ಕಾಗಿದ್ದಿಲ್ಲ. ಈಗ ಇಲ್ಲೇ ಇರ್ತೀವಿ, ಒಂದು 6 ತಿಂಗಳ ಆದಳಕ ಮತ್ತೆ ಹೋಗಿ ಬರ್ತೀವಿ ಆ ಕಡೆ ಪ್ಯಾಟಿಗೆ. ಈಗ ಇಲ್ಲೇ ಇರ್ತೀನಲ್ಲ, ಬರ್ತೀನಿ ತಗೋವಾ, ನಾಳೆಗೆ ಹಂಗ ಬರ್ತೀನಂತ. ಒಂದಿಟ್ಟು ಚಾ ಚುಮ್ಮಾರಿ ಮಾಡ್ಕೊಡುವ. ಭಾಳ ದಿನ ಆಯ್ತು ನಿನ್ನ ಕೈಲಿಂದ ಚುಮ್ಮಾರಿ ತಿನ್ಲಾರ್ದು. ಹ್ಞೂ ಆಯ್ತಣ್ಣ, ಅದಕ್ಕೇನಂತ, ಆಯ್ತು ತಗೋರಿ ಮಾಡ್ಕೊಡ್ತೀನಂತ. ಒಳಗರ ಬಾ, ಒಂದಿಟ್ಟು ಮಜ್ಜಿಗೆ ಅದು ಮಾಡ್ತಾಳ ಕುಡೇಟಂತ. ಇಲ್ಲಿ ಬಿಡ್ರಿ ಗೌಡ್ರಿ, ಈಗ ಮಜ್ಜಿಗೆ ಕುಡಿಯೋಷ್ಟು ಟೈಮ್ ಇಲ್ಲೀಗ. ಅಲ್ಲಿ ಪಂಚಾಯತಿ ಕಟ್ಟಿ ಬಲ್ಲಿ ಮಂದೆಲ್ಲ ನೆರೆದು ಬಿಟ್ಟಾರ. ಅದಕ್ಕೆ ಅದು ಇಟ್ಟು ಪಂಚಾಯತಿ ಬಗೆಹರಿಸಿ ಬರಮಂತ ನಡ್ರಿ. ಅರ್ಜೆಂಟ್ ಈಗ ಟೈಮ್ ಇಲ್ಲ. ಅದು ಏನು ಎತ್ತ ಅಂತ ನಾನು ನಿಮ್ಗೆ ಹಂಗೆ ಅಲ್ಲಿ ಹೋಗಕ್ಕೆ ಮಾತಾಡ್ಕೊಂಡು ಹೇಳ್ತೀನಂತ. ನಡ್ರಿ, ಅರ್ಜೆಂಟ್ ಹೋಗ್ಬೇಕು ನಾವು. ಹೌದಾ? ನಾನು ಬಿಸಿಲ ಭಾಳ ಜಗ್ಗದ, ಒಂದಿಟ್ಟು ಮನೆಗೆ ಹೋಗಿ ಒಂದಿಟ್ಟು ರೆಸ್ಟ್ ಮಾಡಿದ್ರೆ ಆಯ್ತಂತ ಈಗ ಬಂದೀನೀಗ. ಮನ್ಯಾಗೂ ಹೋಗಿಲ್ಲ, ಇಲ್ಲೇ ಮಾತಾಡ್ಕೊತ ನಿಂತಿದ್ದೆವು ನಾನು ನನ್ನ ಹೆಂಡತಿ. ಮತ್ತೀಗ ಹೋಗ್ಬೇಕಾ? ನಡಿಯಪ್ಪ, ಏನು ಮಾಡಬೇಕು? ಪಂಚಾಯತಿ ಕಟ್ಟಿ ಅಂದ್ರೆ ಹಂಗೆ ಅಲ್ಲ, ಮತ್ತು ಬಗೆಹರಿಸಿ ಬರಮ್. ಎಲ್ಲ ಪಂಚರ್ ಬಂದಾರ ಏನು ಇನ್ನೂ ಬರೋರು ಅದಾರ? ಇಲ್ಲ, ಎಲ್ಲರೂ ಬಂದಾರ. ಈಗ ನಿಮ್ಮ ಸಲಿಂದೆ ಕಾಯ್ಲಕತ್ತಾರ. ನಡ್ರಿ, ಜಲ್ದಿ ಹೋಗಮಂತ. ನಡಿಯಪ್ಪ, ಹಂಗದ್ರ ನಡಿ. ಇನ್ನು ಹೀಗೆ ಬಂದಾರ. ನಾನು ಇವತ್ತ ಜಲ್ದಿ ಬಂದಾರ ಅಂಥೇಳಿ ಖುಷಿ ಪಡ್ಲಕತ್ತಿದ್ದ. ಅಷ್ಟ್ರಾಗೆ ಮತ್ತೆ ಹೋಗೇ ಬಿಟ್ಟರು. ಮಜ್ಜಿಗದು ಏನಾರ ಕುಡಿತಿರೋ ಏನು ಮಾಡ್ತಿರೋ, ಇವ್ರಂದ್ರೆ ಕರ್ಕೊಂಡು ಹೋಗ್ಬಿಟ್ಟರು. ಏನು ಮಾಡ್ಬೇಕಾ ಅನ್ಸತ್ತೇನ. ಊರಂದು ಪಂಚಾಯತಿಗಳಂತೂ ಲೆಕ್ಕ ಇಲ್ದಂಗೆ ನೋಡು. ದಿನ ಒಬ್ಬರದು ಪಂಚಾಯತಿ ಇದ್ದೇ ಇರ್ತದ. ಆಯ್ತೇನು ಕೆಂಚಕ್ಕ, ಎಲ್ಲ ಕೆಲಸ ಕುಂತು ಬಿಟ್ಟಿದಾರ ಅಮ್ಮ? ಏನಾರಮ್ಮೋ ಏನವ, ಎಲ್ಲ ಕೆಲಸ ಒಂದು ಆಗಿತ್ತಾ. ಒಂದಿಟ್ಟು ಟಿ ವಿ ಅದು ನೋಡ್ಬೇಕಂತ ಹೇಳಿ ಅನ್ನಷ್ಟೊತ್ತಿಗೆ ಇದೊಂದು ಕರೆಂಟ್ ಒಂದು ಹೋಗ್ಬಿಟ್ಟಿತ್ತು. ಏನು ಮಾಡ್ಬೇಕಂತ ಹೇಳಿ ಇಲ್ಲಿ ಕುಂತಿದ್ದ. ನಾನು ಸೊಸಿ ಒಂದು ಮಕ್ಕೊಂಡು ಬಿಟ್ಟಾಳೆ ಎಲ್ಲ ಕೆಲಸ ಮಾಡಿ. ಒಂದಿಟ್ಟು ಮಾತಾರೆ ಆಡ್ಕೋತ ಕೂಡ್ಬೇಕಂತಂದ್ರೆ ಅಕ್ಕಿನೂ ಮಕ್ಕೊಂಡಿಳ. ಏನು ಮಾಡ್ಬೇಕಂತೇಳಿ ಸುಮ್ಮ ಕುಂತಿದ್ದ. ಈಗ ನಿಮ್ಮ ಗೌಡ್ರು ಬಂದಿರು. ಹಿಂಗೆ ಮನೆಗೆ ಬರ್ಲಕ್ಕ ಶಾಮನ್ ಕರ್ಕೊಂಡು ಹೋಗ್ಬಿಟ್ಟರು. ಏನೋ ಪಂಚಾಯತಿ ಅದ ಅಂಥೇಳಿ ಕರ್ಕೊಂಡೇ ಹೋಗ್ಬಿಟ್ಟರು. ಅದೇ ಮಾತಾಡ್ಕೋತ ಕುಂತು ಬಿಟ್ಟಿದ್ದ ನೋಡು. ಇನ್ನು ಹೀಗೆ ಬಂದಿರು, ಒಂದಿಟ್ಟು ಮಜ್ಜಿಗೆ ಅದು ಏನು ಕುಡಿತಿರೋ ಬಿಡ್ತಿರೋ. ಪಾಪ ಬಂದು ಹಾಗೆ ಹೋಗ್ಬಿಟ್ಟರು. ನಿಂದಾಯ್ತೇನು ಕೆಲಸ? ಹ್ಞೂ ನೋಡಿ ಕೆಂಚಕ್ಕ, ಎಲ್ಲ ಕೆಲಸ ಆಯಿತು. ಆ ಕಡೆಗೆ ಒಂದಿಟ್ಟು ಮೇವು ಹಾಕಿ ಒಂದಿಟ್ಟು ನೀರಿಟ್ಟು ಬಂದಾಕಿ ಶಬು ಅದಾಳಲ್ಲ, ಶಬಾನ, ಆಕಿ ಇದು ಹೇಳಿಳು, ಒಂದಿಟ್ಟು ತುಪ್ಪ ಹೇಳಿಳ 1 kg ಒಟ್ಟು. ಅದಕ್ಕೆ ಆಕಿಗೆ ಇಟ್ಟು ಕೊಟ್ಟು ಬಂದರೆ ಆಯ್ತು ಅಂಥೇಳಿ ಆಕಿಗೆ ಇಟ್ಟು ತುಪ್ಪ ಅದು ಕೊಟ್ಟು ಈ ಕಡೆ ಬಂದ. ನಿಮ್ಮ ಮನೆ ಸನಿ ಎತ್ತದಲ್ಲಿ ಈ ಕಡೆ ಒಂದಿಟ್ಟು ಮಾತಾಡಿ ಹೋದ್ರಾಯ್ತು. ಮನೆ ಹೋಗಾರೆ ಏನು ಮಾಡಲಿ, ಬ್ಯಾಸರು ಬರ್ತದ. ಅದಕ್ಕೆ ಮತ್ತೆ ಈ ಕಡೆ ಬಂದ. ಇದು ಕೆಂಚಕ್ಕ, ಸುಶೀಲಕ್ಕೆ ಬಂದಿಲ್ಲ ನಿಮ್ಮ ಮನೆ ಕಡೆಗೆ? ಸುಶೀಲಕ್ಕ
ಇಲ್ಲ ಆಕಿ ಬಂದಿಲ್ಲ ಬಿಡು ಈ ಕಡೆ ನಮ್ಮ ಮನೆ ಕಡೆಗೆ. ನೀನು ಆಕಿ ಯಾವಾಗ ಜೋಡಿನೇ ಬರ್ತಿದ್ರವ, ಇವತ್ತೇನೋ ನೀವು ಒಬ್ಬಕಿನೇ ಬಂದ್ಬಿಟ್ಟಿದಿ. ಕರ್ಕೊಂಡು ಬರ್ಬೇಕು ಬೇಡ ಮತ್ತೆ ಆಕಿಗೂ. ಅಯ್ಯ ಕೆಂಚಕ್ಕ, ಇದ್ರ ಕರ್ಕೊಂಡು ಬರ್ತಿದ್ದಿಲ್ಲ ನಾನು ಬಟ್ಟೆ ಒಗಿಲಕತ್ತಿದ್ದ. ಆ ಬಟ್ಟೆ ಒಗಿ ಟೈಮಿಗೆ ಆಕಿ ಹೋಗ್ಲತ್ತಿಳವ. ಎಲ್ಲಿಗೆ ಏನು ಅಂತ ನನಗಕ್ಕಿ ಏನು ಹೇಳಿಲ್ ಬಿಡು. ನಮ್ಮ ಮನೆಗೂ ಬಂದಿಲ್ಲ ಮುಂಜಾನೆ, ನನಗೆ ಎದಕ್ಕೂ ಮಾತು ಆಡಿಲಕ್ಕಿ. ನಾನು ಕೆಲಸದಾಗ ಇದ್ದ ಸ್ವಲ್ಪ, ಹಾಗಾಗಿ ಆ ಕಡೆ ಅವ್ರ ಮನೆ ಕಡೆಗೂ ಹೋಗ್ಲಿಕ್ಕಾಗಿಲ್ಲ. ಆಕಿ ಎಲ್ಲಿಗೋ ಹೋಗ್ಲತ್ತಿಳು ಬ್ಯಾಗ್ ಅದು ತಗೊಂಡು. ಎಲ್ಲಿಗೆ ಹೋಗ್ಲತ್ತಾಳೆವ ಆಕಿ ಇಷ್ಟು ಮುಂಜಾನೆ ಅಂಥೇಳಿ ಅನ್ಕೊಂಡ. ಆಕಿನ ಸಸಿ ಕೇಳ್ಬೇಕಂತಂದ್ರೆ ಆಕಿ ಎಲ್ಲಿವ ಒಂದು ಮಾತಂದ್ರೆ 10 ಮಾತಾಡ್ತಾಳೆ. ಸುಮ್ಮನೆ ಹಾಕಬೇಕು ಕಡೆ, ಮತ್ತು ಸುಶೀಲಕ್ಕೆ ಬಂದು ಅಂದ್ರೆ ಹೇಳ್ತಾಳೆ ಅಂಥೇಳಿ ನಾನೇನು ಕೇಳಿಲ್ ಬಿಡು. ಯಾಕಂದ್ರೆ ಆಕಿ ಹೊರಗೆ ಹೋಗೋದು ನೋಡಿದಲ್ಲ, ಆಕಿ ಮನೆಗಿಲ್ಲ ಅಂಥೇಳಿ ಗೊತ್ತಾಯ್ತು. ಮತ್ತೆ ಅದಕ್ಕೆ ಕರ್ಕೋತ ನಿಂದಿರಲಿ ಅಂಥೇಳಿ ನನ್ನ ಪಾಡಿಗೆ ನಾನು ಅದಿಟ್ಟು ತುಪ್ಪನೂ ಕೊಟ್ರಾಯ್ತು ಶಬ್ಬುಗ. ಹಾಗೆ ನಿಮ್ಮ ಮನೆ ಕಡೆಗೆ ಬಂದ್ರೆ ಆಯ್ತು ಅಂಥೇಳಿ ಬಂದೆ ನೋಡು ನಾನು. ಆಕಿ ಇಲ್ಲ ಬಿಡು, ಮುಂಜಾನೆ ಎಲ್ಲಿಗೋ ಹೋಗ್ಯಾಳ. ಹೌದಾ, ಬ್ಯಾಗ್ ತಗೊಂಡು ಹೋದ್ಲಾ? ಅದೇನೋ ಬಿಡವ, ಆ ಸಸಿ ಕಾಲಾಗ ಆಕಿಗೆ ಸಾಕಾಗ್ಬಿಟ್ಟದ. 2 ದಿನ ಆಗಲ್ಲ ಜಗಳ, ಹಿಂಗಾದ್ರೆ ಮನೆ ಕಾಲು ಹೆಂಗೆ ನಿಂದಿರ್ತಾವ. ಇಬ್ಬರದಾಗ ಯಾರ ಒಬ್ಬರ ಮನುಷ್ಯ ಆವರ್ಸ್ಕೋಬೇಕು. ಈಕಿನೂ ಕೇಳಲ್ಲ ಆಕಿನೂ ಕೇಳಲ್ಲವ. ಹಿಂಗಾಗಿ ಮನೆಗೆ ಎಲ್ಲಿ ನೆಮ್ಮದಿ ಇರ್ತದ, ಕಾಲು ನಿಂದಿರ್ತಾವ. ಏನಿಲ್ಲ ಬಿಡವ, ಈಕಿನೂ ಸುಮ್ಮಿರಲ್ಲ ಆಕಿನೂ ಸುಮ್ಮಿರಲ್ಲ ಸಸಿನು. ಇನ್ನು ಮಕ್ಕಳಂತ್ರ ಅವ್ರನ್ನ ತಿಳಿಸಿ ಹೇಳ್ಬೇಕಾ, ಅವರು ಹೇಳಲ್ಲ. ಹಿಂಗಾಗಿ ಯಾರು ಕೇಳಾರ್ದಕ್ಕೆ ಇದೆಲ್ಲ ಆತಾವ ನೋಡು. ಬಾರೇ, ಎಟ್ಟಕ್ಕೆ ನಿಂದಿರ್ತಿ? ನಾನು ಹಾಗೆ ನಿಂದಿರ್ಸಿ ಮಾತಾಡ್ಲಕತ್ತೀನಿ. ಬಾ ಕೂಡು ಒಂದಿಟ್ಟು ಮಜ್ಜಿಗೆ ಮಾಡ್ಲಿಕ್ಕೆ ಹೇಳ್ತೀನಿ. ಆಕಿಗೆಲ್ಲಿ ಹೇಳಿಬಿಡೇವ, ಆಕಿ ಮಕ್ಕೊಂಡಾಳ. ಕೂಡು, ನಾನೇ ಒಂದಿಟ್ಟು ಮಜ್ಜಿಗೆ ಮಾಡ್ಕೊಂಡು ಬರ್ತೀನಿ. ಕುಡಿಯಾಕತ್ತಿ, ಬಿಸಿಲು ಜಗ್ಗದವ. ಇಂಥ ಬಿಸಿಲಾಗ ಮಜ್ಜಿಗೆ ಕುಡಿದ್ರೆ ಜರ ಜೀವಕ್ಕೆ ತಂಪು ಅನ್ನಿಸ್ತದ. ಕೂಡು, ನಾನೇ ಮಾಡ್ಕೊಂಡು ಬರ್ತೀನಂತ. ಬೇಡವಾ, ಮಜ್ಜಿಗೆ ಅದು ಏನು ಬೇಡ. ನಾನು ಮನೆ ನಿಂತು ಬರೋ ಟೈಮಿಗೆ ಬಿಸಿಲೊಂದು ಜಗ್ಗಿತ್ತಲ್ಲ, ಹಾಗೆ ಕುಡ್ದೆ ಬಂದು ಈ ಕಡೆ ಅದಿಟ್ಟು ತುಪ್ಪ ಕೊಟ್ರೆ ಆಯ್ತು ಅಂತ ಹೇಳಿ ಮಜ್ಜಿಗೆ ಕುಡ್ದೆ ಬಂದಿನಿ. ತಗೋ, ಎಲ್ಲಿ ಮಾಡ್ತಿ ಬೇಡ. ಇದು ತುಪ್ಪ ಹೆಂಗೆ ಕೊಡ್ಲಕತ್ತಿದ್ದಿ ಕುಸುಮಿ ಕೆಜಿಗೆ? ಆಕಿ ಶಬ್ಬಿ ತೊಗೊಂಡಾಳಂದಲ್ಲ, ಹೆಂಗೆ ಕೊಟ್ಟೆಕಿಗೆ? ನಿಮ್ಮ ತಮ್ಮ 1300 ರೂಪಾಯಿ ತಗೋ ಅಂತಂದಿರ್ ಕೆಂಚಕ್ಕ. ನಾನು ಆಕಿಗೆ ಅಷ್ಟೇ ಹೇಳ್ದ. ಆಕಿ ಇಲ್ಲ ಕುಸುಮಿ, ನಾನು ನಿನ್ಗೆ ಹೇಳ್ತಿ ಇದ್ದೀನಿ, ಒಂದೇ ಊರಿನವ್ರಾಗಿ ನೀನು ಇಟ್ಟಿಟ್ಟು ಹೊರಗಿನವ್ರಿಗೆ ಮಾಡ್ದಂಗೆ ಮಾಡ್ತೀವ, ಕಡಿಮೆ ಮಾಡು ಅಂತಂದಳು. ಆಯ್ತು ತಗೋವ ಗೆಳತಿ ಇದ್ದಿ, ಮತ್ತು ಬಿಡ್ಲಿಲ್ಲ ಅಂದ್ರೆ ಹೆಂಗೆ? ಆಯಿತು, 100 ರೂಪಾಯಿ ಕಮ್ಮಿ ಮಾಡಿಕೊಡು, ಅದಕ್ಕೆ 1200 ರೂಪಾಯಿ ಕೊಡು ಅಂತಂದ. ಇಲ್ಲ 1200 ರೂಪಾಯಿ ಬೇಡ, 1000 ರೂಪಾಯಿ ತಗೋ ಅಂತನ್ಬೇಕಾ? ಈ 1000 ರೂಪಾಯಿಗೆ ನಾನು ಕೊಟ್ಟು ಹೋದ್ರೆ ನನ್ನ ಗಂಡು ಸುಮ್ಮನೆ ಬಿಡ್ಬೇಕಲ್ಲ, ಬೈಯಲ್ಲ ನನಗೆ. ಅದಕ್ಕಿಲ್ಲವ ಆಗಲ್ಲ, ನನಗೆ ತೊಗೊಂಡ್ರೆ ತಗೋಬಿಟ್ರು ಬಿಡು. ಆ ಕಡೆ ಗೆಳ್ತಾನಿದ್ರೆ ನನಗೆ ನಿನಗೆ ಇದ್ದಿರಬೇಕು, ಅಲ್ಲಿ ನನಗಂಡು ಲೆಕ್ಕ ಕೇಳ್ತಾನ ಅಂತ ಹೇಳಂದ. ಆಯ್ತು ಬಿಡವ ಅಂಥೇಳಿ 1100 ರೂಪಾಯಿ ಕೊಟ್ಟಾಳ ನೋಡು. 200 ರೂಪಾಯಿ ಕಮ್ಮಿ ಮಾಡಿದಳು. ಏನು ಕೇಳ್ತಿ? ಆಕಿ ಇಲ್ಲಿ ಒಂದೇ ಊರನ್ನೋರು ಹತ್ತೀವಲ್ಲ, ಗೆಳತನ ಬೇರೆ ಇರ್ತದ, ಹಾಗಾಗಿ ನಾವು ಕಡಿಮೆ ಮಾಡ್ತೀವಿ ಅಂತ ಕೇಳ್ತಾರೆ ಬಿಡು ಕುಸುಮಿ. ಈಗ ಅದೇ ಹೊರಗಿನ ತೊಗೊಂಡು ಬರೋದಿತ್ತಂದ್ರೆ ಹಿಂಗೆ ಕೇಳ್ತಾರೇನು, ಕಡಿಮೆ ಮಾಡು ಅದು ಮಾಡು ಅಂತ. ಈಗ ಅಂಗಡಿದಾಗ ನೋಡು ಎಷ್ಟು ತುಟ್ಟಿದ ತುಪ್ಪ ಗೊತ್ತೇನು? ಇದು ಮನೆ ಮಾಡಿದಿರ್ತದ. ಮತ್ತು 1300 ರೂಪಾಯಿ ಹೆಚ್ಚಾಯ್ತಂತೇನು ಆಕಿಗೆ ಕಿಲೋಕ್ಕೆ? ಆಕಿ ಹೊರಗಿಂದೇ ತೊಗೊಂಡು ಬಂದು ತಿಂದು ನೋಡು, ಗೊತ್ತಾಗ್ತದ ಅದ್ರದ್ದು. ಮತ್ತು ಮನೆ ಮಾಡಿದ ಆಕಳ ತುಪ್ಪಕ್ಕೆ ಮತ್ತು ಹೊರಗಿನ ತಂದಿದ್ದಕ್ಕೆ ಅಂತ ಅನ್ಬೇಕಿತ್ತು ನೀನು. ಈಗ 200 ರೂಪಾಯಿ ಕಮ್ಮಿ ಮಾಡಿದಳೇನೀಗ? ಚಲೋ ಮಾಡಿ ಹೇಳ್ಬಿಡು. ಬೇರೆ ಅದಕ್ಕೂ ಲೆಕ್ಕ ಹಾಕಲ್ಲವ. ಈಗ 200ನಾಗ ಏನಾರ ಕೊಡೋದು 90 ಇತ್ತಂದ್ರೆ ಭಾರಿ ಕಡಿಮೆ ಮಾಡಿಕೊಡ್ತಾಳಕಿ. ಭಾರಿ ಇದಾಳು ಬಿಡು. ಏನೇ ಆಗಲಿ 200 ರೂಪಾಯಿ ಕಮ್ಮಿ ಮಾಡ್ಬೇಕಂದ್ರೆ ಏನು ಹೇಳ್ಬೇಕು ನೋಡು. ನನ್ನ ಸಸಿ ಎದ್ದಾಳಲ್ಲ ಅರ್ಚಿ, ಆಕಿಂದು ತವ್ರ ಮನೆಯವರು ಎಷ್ಟು ತುಟ್ಟಿ ಮಾರ್ತಾರೆ ಗೊತ್ತೇನು? ಇದು ಆಕಳ ತುಪ್ಪ 1500 ರೂಪಾಯಿ ಕೆಜಿ ಮಾರ್ತಾರೆ. 1500 ರೂಪಾಯಿ ಕೆಜಿ ಗೊತ್ತೇನ? ಒಂದೀಟು ಕಡಿಮೆ ಮಾಡಲ್ಲ, 1 ರೂಪಾಯಿನೂ ಕಡಿಮೆ ಮಾಡಲ್ಲ ಅವರು. ಯಾಕಂದ್ರೆ ಮನೆಗೆ ಮಾಡಿದಿರ್ತದ. ನೀವು ಬೇಕಿದ್ರೆ ಬಂದು ನೋಡ್ರಿ, ಅದಕ್ಕೆ ಎದುರು ಕುಂತೆ ನೋಡ್ರಿ, ನಿಮಗೆ ಇಷ್ಟ ಆದ್ರೆ ತೊಗೊಂಡು ಹೋರಿ, ಇದ್ದಿಲ್ಲಂದ್ರೆ ಬ್ಯಾಡ್ರಿ ಅಂತ ಅಂದ್ಬಿಡ್ತಾರೆ ಅವರು. ಗೊತ್ತೇನು? ನೀ 1300 ರೂಪಾಯಿ ಅಂದ್ರೂ ಇನ್ನೂ ಕಮ್ಮಿ ಹೇಳಿದಂದ್ರೂ ಆಕಿ ಮತ್ತೆ ಇನ್ನಷ್ಟು ಕಮ್ಮಿ ಮಾಡ್ಯಾಳ ಅದ್ರಾಗೆ. ಅಂದ್ರೆ ಏನು ಹೇಳ್ಬೇಕು ನೋಡು. ನೀರ್ಲು ಬಿಡು, ಇದೊಂದು ಸರಿ ಕೊಟ್ಟಿದ್ದೀ, ಮುಂದೆ ಕೊಡ್ಲಿಕ್ಕೆ ಹೋಗಬೇಡ. ಹೊರಗಿನ ತೊಗೊಂಡು ಬಂದಾಗ ಅವ್ರಿಗೆ ಗೊತ್ತಾಗ್ತದ, ಹೊರಗೆ ಇದ್ರಕಿನ್ನ ಹೆಚ್ಚಿಗೆ ರೇಟ್ ಅದಲ್ಲಪ್ಪ ಅಂತೇಳಿ ಗೊತ್ತಾಯ್ತಲ್ಲ, ಅವಾಗ ಅವ್ರು ನೀ ಎಟ್ಟು ಹೇಳ್ತಾ ಅಟ್ಟಕ್ಕೆ ತೊಗೊಂಡು ಹೋಗ್ತಾರೆ. ಇಲ್ಲಿ ಹಿಂಗೆ ಮಾಡ್ತಾರೆ ಕೆಂಚಕ್ಕ. ಗೆಳತಿಯರು ಬೇರೆ ಆತೀವ, ಈಗೇನು ಹೆಚ್ಚಿಗೆ ಅನ್ನಕ್ಕೆ ಬರಲ್ಲ, ಹಾಗಾಗಿ ಸುಮ್ಮ ಕುಂತಂಗದ. ಈಗ ಪೇಟೆಗೆ ನೋಡು, ಅದ್ರ ಮೇಲೆ ಎಷ್ಟು ರೇಟ್ ಇರ್ತದೆ ಅಷ್ಟು ಕೊಟ್ಟು ತೊಗೊಂಡು ಬರ್ತಾರೆ. ಚೌಕಾಸಿ ಮಾಡಲ್ಲ, ಏನಿಲ್ಲ. ಮತ್ತು ಹೋಗ್ಲಿ ಬಿಡು, ಏನು ಮಾಡಬೇಕು. ಇದು ಕೆಂಚಕ್ಕ, ಭಾಳ ದಿನ ಆಯಿತು ನೀ ತುಪ್ಪ ತೊಗೊಂಬತ್ತೆ ಬಿಟ್ಟಿದ್ದವ. ಮೊದಲ ಬೆಣ್ಣೀರ ತೊಗೋತಿದ್ದಿ, ಈಗ ಬೆಣ್ಣೆನೂ ತೊಗೊಂಬಲ್ಲಿ ಹೊಂಟಿದ್ದಿ, ತುಪ್ಪನೂ ತೊಗೊಂಬಲ್ಲಿ ಹೊಂಟಿದ್ದಿ. ಯಾಕೆ ತಿನ್ನೋದು ಬಿಟ್ಟಿರಾ ಏನು? ತಿನ್ನೋದು ಬಿಟ್ಟರೆ ಎಲ್ಲ ನಡೀತದ, ತಿನ್ನೋದೇನು ಬಿಟ್ಟಿಲ್ಲ. ರೊಟ್ಟಿ ಜೊತೆ ಬಿಸಿ ರೊಟ್ಟಿದಾಗ ಬೆಣ್ಣೆ ಬೇಕೇ ಬೇಕು, ಬಿಸಿ ಅನ್ನೋದಾಗ ತುಪ್ಪ ಬೇಕೇವ ನಮ್ಮ ಮನ್ಯಾಗ. ಅದು ಇದ್ದಿಲ್ಲ ಅಂತಂದ್ರೆ ನಡೆಯಲ್ಲ. ಇದು ನಮ್ಮದು ಸಸಿ ಏನಂತು ಅರ್ಚಿ, ಇಲ್ಲ ಅತ್ತಿ ತಿಂಗಳಿಗೊಮ್ಮೆ ಹಿಂಗೆ ಕರ್ದಿಗೆ ತಂದು ತಿನ್ನೋದೇನು ಬೇಡ, ನಮ್ಮ ಮನೆಗೆ ಎಲ್ಲ ಇದ್ರೂ ಮತ್ತು ನಾವು ರೊಕ್ಕ ಕೊಟ್ಟು ತರೋದು ಯಾಕೆ ಬ್ಯಾಡ ಅಂತ ನಮ್ಮ ಅವ್ವ ಅದು. ಅವರು ತಿಂಗಳಿಗೆ ಒಂದಿಟ್ಟು ನಮ್ಗೆ ಎಷ್ಟು ಬೇಕಾಗ್ತದಲ್ಲ, ಬೆಣ್ಣೆ ಆಗಲಿ ತುಪ್ಪ ಆಗಲಿ ಅವರು ತಂದು ಕೊಟ್ಟು ಹೋಗ್ತಾರಂತ. ಮತ್ತು ಮುಂದಿನ ತಿಂಗಳು ಹಿಡಿದು ತೊಗೊಂಬದು ಬ್ಯಾಡ್ರಿ ಹೊರಗೆ ಅಂತಂದಳು.
ಮತ್ತು ಆಯ್ತು ಬಿಡವ, ಮತ್ತು ನಿಮ್ಮ ಮನೆಗೂ ತವ್ರ ಮನೆ ಜಗ್ಗಿ ಹಾಲು ಹೈನದ, ಮತ್ತು ಕೊಡ್ತೀನಿ ಅಂತಂದ್ರೆ ಕೊಡಲ್ಯಾಕ ಬಿಡು ಮತ್ತು ಅಂತ ಹೇಳಂದ. ಹಾಗಾಗಿ ಬರಲ್ಲ ಹೋಗಿ ನೋಡ, ನಿನ್ನ ಬಲ್ಲಿ ಇದ್ದಿಲ್ಲ ಅಂತಂದ್ರೆ ನಿನ್ನ ಬಲ್ಲೇ ತೊಗೋತಿದ್ದೆ ನಾನು. ಅದರ ಬಿಡವ ಬೀಗರು ಏನೇ ಆಗಲಿ, ಒಬ್ಬಕ್ಕಿನ ಮಗಳದಳಲ್ಲ, ಮತ್ತು ಅವ್ರ ಮನೆಗಾರ ಯಾರದಾರ ತಿನ್ನೋರು ಉಣೋರು, ಹಾಗಾಗಿ ಕೊಡ್ತಾರೆ, ಮತ್ತು ಮಗಳಿಗೆ ಕೊಡ್ತಾರಲ್ಲ, ಮತ್ತೇನು ಹಾದಿಗೆ ಹೋಗೋರಿಗೆ ಕೊಡ್ತಾರ. ಚಲೋ ಆಯ್ತು ತಗೋ. ನಾನು ಅದೇ ಅಂದ್ಕೊಂಡೆ, ಯಾಕೆ ತೊಗೊಂಬಲ್ಲಿ ಹೊಂಟಾಳ ಕೆಂಚಕ್ಕ, ಮತ್ತೇನು ಹೊರಗಿನ ಪ್ಯಾಟೇನ್ ತಗೊಂಡು ಬರ್ಲಕತ್ತಾರ ಏನು ಅಂಗಡಿದಂತ ತೊಗೊಂಡು ಹೊಂಟಾರ ಏನು ಅಂತ ಹಿಂಗೆ ಅಂದ್ಕೊಂಡೆ. ಕೇಳೋಕ್ಕೆ ಆಗಿದ್ದಿಲ್ಲ ಕೆಂಚಕ್ಕ, ಅದಕ್ಕೆ ಹೀಗೆ ಕೇಳ್ದೆ ನೋಡಿ ನಾನು. ಅಡ್ಡಿ ಇಲ್ಲ, ಬೀಗರು ಚಂದ ಅದಾರ, ಹಂಗೆ ಕಿರಿಕಿರಿ ಮಾಡೋರು ಅನ್ನೋದು ಆಡೋದು ಏನಿಲ್ಲ, ಪಾಪ ಚಂದ ಅದಾರ ಅಟ್ಟೆ. ಈ ನಮ್ಮ ಅರ್ಚಿ ಹೆಂಗದಾಳ ಹಂಗೆ ಅದಾರ ನೋಡು, ಸಂಪನ್ನ ಅದಾರ. ಊಟ ಆಗ್ಯದೇನು ಕುಸುಮಿ? ಏನು ಮಾಡಿದೆ ಅಡಿಗೆ? ಜಾಳದ ವಡಿ ಮಾಡಿದ, ಒಂದಿಟ್ಟು ಕೊಬ್ಬರಿ ಚಟ್ನಿ ಕುಟ್ಟಿದ ನೋಡ್ಕೊಂಚಕ್ಕ. ಏನು ಮಾಡ್ಬೇಕವ, ಬೇಸರ ದಿನ ಬೆಳಗಾದ್ರೆ ಏನು ಮಾಡಲಿ, ಸಂಜೆಗಾದ್ರೆ ಏನು ಮಾಡಲಿ, ಸಾಕತ್ತದ ನೋಡು. ಅದಕ್ಕೆ ಒಂದಿಟ್ಟು ಜಾಳದ ವಡಿ ಮಾಡಿ ಒಂದಿಟ್ಟು ಕೊಬ್ಬರಿ ಚಟ್ನಿ ಕುಟ್ಟಿದ, ಅದೇ ತಿಂದು ಈ ಕಡೆ ಬಂದುಬಿಟ್ಟೀನಿ. ಅವರು ಹೊಲಕ್ಕೆ ಹೋಗ್ತೀನಂತೆ ಹೋಗ್ಬಿಟ್ಟರು. ಆಯ್ತು, ಈಗ ಹೋಗ್ಬೇಕು, ಈಗ ಮನೆಗೆ ಹೋಗಿ ಮತ್ತು ಇನ್ನು ಹಾಗೆ ಕೆಲಸ ಇರ್ತವೆ. ಒಂದಿಟ್ಟು ಜಾಳ ಅದು ಹಸನ್ ಮಾಡಿ ಇವತ್ತು ಗಿರಣಿಗೆ ಹೋಗ್ಬೇಕು. ಸಂಜೆಗೆ ಹೋಗ್ತೀನಿ ಕೆಂಚಕ್ಕ, ಒಂದಿಟ್ಟು ಜಾಳ ಅದು ಹಸನ್ ಮಾಡವ ಅದಾವ, ಅದಕ್ಕೆ ಮಾಡಿ ಮಟ್ಟಿ ಊಟಡಿಗೆ ಮತ್ತೆ ಹೊತ್ತೆ ಹೋಗ್ತದ, ಮತ್ತು ಸಂಜೆ ಅಡುಗೆ ಮಾಡಬೇಕು. ಏನು ಹೆಣ್ಮಕ್ಳು ಬಾಳೆ ಸಾಕಬೇಕಾಗ್ತದ ಕಡೆ. ಜಾಳ ಹಸನ್ ಅಂದ್ರೆ ನೆನಪಂತು, ನಂಬಲ್ಲಿ ಭೀ ಹಿಟ್ಟೊಂದು ಖಾಲಿ ಆಗಿಬಿಟ್ಟದ. ಈಕಿ ಮಕ್ಕೊಂಡು ಬಿಟ್ಟಾಳ, ನಾನೇ ಒಂದಿಟ್ಟು ಕುಂತು ಏನು ಮಾಡಲಿವ, ಎಟ್ಟದ ಕೂಡಲಿ ನನಗೆ ನಿದ್ದೆ ಬರಲ್ಲ ಏನಿಲ್ಲ. ನಾನೇ ಈಕಿ ಹೇಳೋಷ್ಟೊತ್ತಿಗೆ ಒಂದಿಟ್ಟು ಜಾಳ ಹಸನ್ ಮಾಡ್ತೀನಿ. ನಾನು ಕುಂತು ಏನು ಮಾಡಲಿ, ಮತ್ತು ಸುಮ್ಮ ಕುಂತರು ಕೆಲಸ ಆಗಲ್ಲ ಏನಿಲ್ಲ. ನಾನು ಒಂದಿಟ್ಟು ಜಾಳನೇ ಹಸನ್ ಮಾಡ್ತೀನಿ. ತಗೋ ಕೆಂಚಕ್ಕ, ನೀನು ನಿನ್ನ ಕೆಲಸ ಮುಗಿಸ್ಕೋ, ನಾನೇನು ಬರ್ತೀನವ. ಮತ್ತು ಮನೆಗೆ ಹೋಗೋಕೆ ಮತ್ತೆ ಯಾರು ಸಿಗ್ತಾರೆ ಅನ್ಸುತ್ತೇನೋ, ಮತ್ತು ಅವ್ರ ಜೊತೆ ಒಂದಿಟ್ಟು ಮಾತಾಡ್ಕೋತ ನಿಂತ ಕುಂತ ಅಂದ್ರೆ ಹೊತ್ತೆ ಮುಣಗ್ತದ. ಯಾವಾಗ ಮಾಡ್ತೀನೋ ಎನ್ಸುತ್ತೆ, ನನಗಂತರೂ ಯಾರು ಮಾತಿಗೆ ಸಿಗ್ತಾರ ಅವ್ರ ಸಂಗಟ ಹಂಗೆ ಮಾತಿಗೆ ಹಚ್ಚಿಬಿಡ್ತೀನಿ. ಹಿಂಗಾಗಿ ಕೆಲಸ ಎಲ್ಲ ಹಿಂದೆ ಬೀಳ್ತಾವೆ ನೋಡು. ಬರ್ಲಿ ಕೆಂಚಕ್ಕ, ಹೋಗ್ತೀನಿ ನಾನು. ಮತ್ತು ನಾನು ಹಂಗೆ ಅಲ್ಲೇ, ನಾ ಏನು ಬೇರೆ ಇದ್ದೀನಿ, ನನಗೂ ಮಾತಾಡೋರು ಬೇಕವ, ಮಾತಾಡೋರು ಸಿಕ್ಕರೆ ಸಾಕಂತೀನಿ ನಾನು. ಈಗ ನೀ ಬಂದು ಒಂದಿಟ್ಟು ಟೈಮ್ ಹೋಯ್ತವ, ನನಗೂ ಬ್ಯಾಸರ ಹೊಂಟಿತ್ತ ಕಡೆಗೆ, ಏನು ಮಾಡಲಿ ಅಂದಂಗೆ ಆಗಿತ್ತು. ಚಲೋ ಆಯ್ತು ತಗೋ ನೀ ಬಂದು. ಈಗಾಯ್ತು, ಒಂದಿಟ್ಟು ಜಾಳದ ಹಸನ್ ಮಾಡ್ತೀನಿ, ಟೈಮ್ ಹೋಗ್ತದ ಹಾಗೆ. ಏನು ಮಾಡ್ಬೇಕವ, ಮತ್ತು ನಮ್ಮ ಮನೆಗೆ ಟಿ ವಿ ಅದು ನೋಡ್ಬೇಕಂದ್ರೆ ಕರೆಂಟ್ ಒಂದಿರಲ್ಲ, ಹಾಗಾಗಿ ಮತ್ತು ಮಾತೆ ಅದು ಆಡ್ಕೊತ ಕುಂದ್ರೆ ಟೈಮ್ ಹೋಗ್ತದ. ಏನು ಮಾಡಿಲ್ಲ ಅಂದರೆ ಹೆಂಗೆ ಟೈಮ್ ಹೋಗ್ತದ. ಆಯ್ತು ತಗೋ, ಹೋಗಿ ಬಾ, ಮತ್ತು ಕೆಲಸದ ಅನ್ನತ್ತಿದ್ದಿ, ನಾನು ಕೆಲಸ ಮಾಡ್ಕೊತೀನವ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡ್ರಿ, ದಯವಿಟ್ಟು ಹೈಪ್ ಪಾಯಿಂಟ್ ಕೊಡೋದು ಮರಿಬೇಡ್ರಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀವಿ. ನಮ್ಮ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.